ಹ್ಯಾಪಿ ಮಾರ್ನಿಂಗ್ ಮಾತಾಡಿ ಮೇಡಮ್. ಮೇಡಮ್ ನಮಸ್ತೆ. ಹ್ಯಾಪಿ ಮಾರ್ನಿಂಗ್ ಮೇಡಮ್. ನಮಸ್ತೆ ಮಾತಾಡಿ ಮೇಡಮ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ನಾನು ಈ ಒಂದು ಹೆಸರು ರಿಸಲ್ಟ್ ಮತ್ತೆ ಅನ್ನ ಪ್ಲೇಸ್ ಹೇಳಿ ಮತ್ತೆ. ಮೇಡಮ್ ನಾನು ಉತ್ತರ ಕರ್ನಾಟಕದಿಂದ ಕೊಪ್ಪಳ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಉಮಾ ಅಂತ ನನ್ನ ಹೆಸರು. ಓಕೆ ನನಗೆ ಮಾತಾಡಿ. ಅವಕಾಶ ಕೊಟ್ಟಂತ ನನ್ನ ಗ್ರೇಟ್ ಲೀಡರ್ ಪ್ರಭು ಸರ್ ಮತ್ತು ಗಾರ್ವಾಡ್ ಸರ್ ದಿನಕರ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ ನಾನು. ಯಾಕಪ್ಪ ಅಂತಂದ್ರೆ ನಮ್ಗೆ ಮ್ಯಾಟ್ರಸ್ ಪ್ಯಾಡ್ ಬಗ್ಗೆ ನಮ್ಗೆ ಆಲ್ರೆಡಿ ನಾವು ಸಾಕಷ್ಟು ಸತಿ ರಿಸಲ್ಟ್ ಅನ್ನ ಶೇರ್ ಮಾಡಿದ್ದೀನಿ. ನನ್ಗೆ ಡಿಸ್ಕ್ ಬಂತು ಅಂತ ತಗೊಂಡಾಗಿಂದ ನಾನು ಆರಾಮಾಗಿದ್ದೀನಿ. ನಾನು 5 ಲಕ್ಷ ರೂಪಾಯಿ ಖರ್ಚಾಗೋದನ್ನ ನಾನು ನಿಲ್ಲಿಸಿ ಬರೀ ಒಂದು 10,700 ರೂಪಾಯಿದಲ್ಲಿ ನಾನು ಆರಾಮಾಗಿದ್ದೀನಿ ಅಂತ ಹೇಳಕ್ ಖುಷಿ ಅನ್ಸತ್ತೆ. ನಿಜವಾಗ್ಲೂ ಇದು ಸಂಜೀವಿನಿ ಮೇಡಮ್. ಅದ್ರ ಜೊತೆಗೆ ನಾನು 1 ತಿಂಗಳ ಹಿಂದೆ ಸಿಯಾ ಭಕ್ತನನ್ನ ನಾನು ಪರ್ಚೇಸ್ ಮಾಡಿದ್ದೆ. ಅದ್ರ ಬಗ್ಗೆ ರಿಸಲ್ಟ್ ಹೇಳೋಣ ಅಂತ ಇವತ್ತು ನಾನು ಜಾಯ್ನ್ ಆಗಿದ್ದೀನಿ ಮೇಡಮ್. ಸಿಯಾ ಭಕ್ತನ್ ಅನ್ನೋದು ನಿಜವಾಗ್ಲೂ ಹೇಗಿರುತ್ತ ಅಂತ ನೋಡ್ಬೇಕು ಅಂತ ತರಿಸಿದ್ದು ಅಷ್ಟೇ ನಾನು. ಆದ್ರೆ ಅದನ್ನ ಕುಡ್ದಾಗಿಂದ ನನ್ಗೆ ಈ 3 ಬೆರಳು, ಇದು 3 ಬೆರಳು ಏನಿದೆ ಅಲ್ಲ ಮೇಡಮ್, ಈ 3 ಬೆರಳು ನನಗೆ ಬಟ್ಟೆ ತೊಳೆದ್ರೆ ಮತ್ತೆ ಬಾಂಡೆ ತೊಳೆದ್ರೆ ಇದು ಗುಳ್ಳಿಗಳಾಗಿ ಒಂಥರ ನೀರ್ ಆಡಿ ಅದು ಒಂದ್ ಸ್ವಲ್ಪ ಒಟ್ಟು ಊಟ ಮಾಡಕ್ಕೂ ಕೂಡ ನನ್ಗೆ ಅಸಹ್ಯ ಅನ್ಸೋದು. ಏನೋ ಯಾರಿಗೆ ಕೈ ಕೊಡ್ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಅನಿಸ್ತಾ ಇತ್ತು, ಹಿಂಜರಿಕೆ ಆಗ್ತಾ ಇತ್ತು, ಅಷ್ಟೊಂದು ಇದಾಗ್ತಾ ಇತ್ತು ಇದು ಸ್ಕಿನ್ ಅಲರ್ಜಿ. ಆದ್ರೆ ನಾನು ಎಷ್ಟೇ ಏನ್ ಮಾಡಿದ್ರು ಆರಾಮ್ ಆಗ್ಲಿಲ್ಲ. ನಾ ಡಾಕ್ಟರ್ ಕಡೆ ತೋರಿಸಿದೆ. ಅವ್ರು ಏನಂದ್ರು, ನೀವು ಲೈಫ್ ಲಾಂಗ್ ನೀವು ಬಟ್ಟೆ ತೊಳೆಯೋದನ್ನೇ ಬಿಡ್ಬೇಕು, ಬಾಂಡೆ ತೊಳೆಯೋದನ್ನೇ ಬಿಡ್ಬೇಕು. ಒಂದು ಲಿಕ್ವಿಡ್ ಕೊಟ್ರು, ಅದನ್ನ ಕಂಟಿನ್ಯೂಸ್ ಆಗಿ ನೀವು ಹಚ್ಲೇಬೇಕು ಕೈಗೆ ಅಂತ ಹೇಳಿದ್ರು. ಅದನ್ನ ಕಂಟಿನ್ಯೂಸ್ ಆಗಿ ಮನೆಗೆ ಹೆಣ್ಮಕ್ಳಂದ್ಮೇಲೆ ಬಾಂಡೆ ತೊಳೆದು ಬಟ್ಟೆ ಒಗೆಯೋದು ನಿಲ್ಲೋದಿಲ್ಲ. ಅದು ಮಾಡ್ಲೇಬೇಕಾಗತ್ತ. ಅಂತ ಒಂದ್ ಸಂದರ್ಭದಲ್ಲಿ ನಾನು ಸಿಯಾ ಭಕ್ತನನ್ನ ಸುಮತ್ ತಗೊಂಡೆ, ಕುಡಿತಾ ಬಂದೆ. ದಿನ ಅದನ್ನ ಕುಡಿತಾ ಬಂದಂಗೆಲ್ಲ ನಿಜವಾಗ್ಲೂ ಹೇಳ್ತಾ ಇದೀನಿ ಮೇಡಮ್, ಇವತ್ ನೋಡಿ ನನ್ ಬೆರಳು ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಅನ್ಸತ್ತೆ ನನ್ಗೆ. ಅದು ಅಂದ್ರೆ ಸ್ಕಿನ್ ಅಲರ್ಜಿಗೂ ಕೂಡ ಅದು ಸಿಯಾ ಭಕ್ತನ್ ಬರುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ನಾನು ಅದನ್ನ ಇನ್ನೂ ಯಾರಿಗಾದ್ರೂ ಪ್ರಮೋಟ್ ಮಾಡ್ಬೇಕನ್ನೋದು ನನಗೆ ಒಂದು ಮನವರಿಕೆ ಆಯ್ತು. ಅದ್ರ ಜೊತೆಗೆ ನನ್ನ ಸ್ಕಿನ್ ಗ್ಲೋಯಿಂಗ್ ಇರಬಹುದು, ಪ್ರತಿಯೊಂದು ಮೇಡಮ್, ಪ್ರತಿಯೊಂದಕ್ಕೂ ಸಿಯಾ ಭಕ್ತನು ಕೂಡ ನಮ್ಗೆ ಶಕ್ತಿ ಕೊಡುತ್ತಾ, ಆರೋಗ್ಯವನ್ನ ವೃದ್ಧಿ ಮಾಡತ್ತಾ ಅನ್ನೋದು ಗೊತ್ತಾಯ್ತು. ಅದಕ್ಕೋಸ್ಕರ ಅದನ್ನ ಶೇರ್ ಮಾಡ್ಬೇಕಂತ ಇವತ್ತು ನಾ ಜಿಮ್ ಸೆಷನ್ಗೆ ಅಟೆಂಡ್ ಆದೆ. ಶೇರಿಂಗ್ ಮಾಡಕ್ಕೆ ಅಟೆಂಡ್ ಆದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ಎಸ್, ಉತ್ತರ ಕನ್ನಡದಿಂದ ನಮ್ಮ ಉಮಾ ಮೇಡಮ್